ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೇಳೋ ಟಾಪಿಕ್ ಬಂದ್ಬಿಟ್ಟು ಬೆಡ್ ವೆಟ್ಟಿಂಗ್. ಅಂದರೆ ಮಕ್ಕಳು ರಾತ್ರಿ ಮಲಗಿದಾಗ ಹಾಸಿಗೆಯಲ್ಲೇ ಮೂತ್ರ ವಿಸರ್ಜನೆಯನ್ನು ಮಾಡುತ್ತೆ. ಆ ಮೂತ್ರ ವಿಸರ್ಜನೆ ಯಾವ ಕಾರಣಗಳಿಂದ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಮನೆಯಲ್ಲೇ ನಾವು ಸಾಧ್ಯವಾದಷ್ಟು ಹೇಗೆ ಮಕ್ಕಳಿಗೆ ಟ್ರೈನ್ ಮಾಡ್ಬೋದು ಅಂತಲೂ ನಿಮಗೆ ತಿಳಿಸ್ತೀನಿ. ಒಂದನೇ ಕಾರಣ ಸ್ಲೋ ಡೆವಲಪ್ಮೆಂಟ್. ಅಂದರೆ ಮಕ್ಕಳಲ್ಲಿ ಭಾಳ ಮೈಲ್ ಸ್ಟೋನ್ಸು ತುಂಬ ಹಗುರವಾದ ರೀತಿಯಲ್ಲಿ ಸ್ಲೋ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ಮಕ್ಕಳು ಮೂತ್ರ ವಿಸರ್ಜನೆಯನ್ನು ಮಾಡುತ್ತೆ. ಹಾಗೆ ಡೀಪ್ ಸ್ಲೀಪ್, ತುಂಬ ನಿದ್ದೆಯಲ್ಲಿರ್ತಾರೆ. ಹಾಗಾಗಿ ಅವರು ಹಾಸಿಗೆಯಲ್ಲಿ ಮೂತ್ರ ವಿಸರ್ಜನೆ ಮಾಡೋದು. ಮತ್ತು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರುತ್ತೆ ಮಕ್ಕಳಿಗೆ. ಆ ಕಾರಣಕ್ಕೆ ಮಕ್ಕಳು ಏನು ಮಾಡ್ತಾರೆ, ಬೆಡ್ ವೇಟಿಂಗ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಸ್ಟ್ರೆಸ್. ಏನಪ್ಪ ಸಣ್ಣ ಮಕ್ಕಳಿಗೆ ಏನು ಸ್ಟ್ರೆಸ್ ಇರುತ್ತೆ ಅಂತ ನೀವು ಅಂದ್ಕೋಬೋದು. ಏನು ಸ್ಟ್ರೆಸ್ ಅಂದರೆ ಹೊಸ ಎನ್ವಿರಾನ್ಮೆಂಟ್, ಅಂದರೆ ಹೊಸ ಮನೆಗೆ ಹೋಗಿರೋದಾಗಿರಬಹುದು, ಅಥವಾ ಸ್ಕೂಲ್ ಚೇಂಜಸ್ ಆಗಿರಬಹುದು. ಅವ್ರದ್ದು ವಾತಾವರಣ ಅಡ್ಜಸ್ಟ್ ಆಗಲಿಕ್ಕೆ ಅವ್ರಿಗೆ ಟೈಮ್ ಬೇಕಾಗುತ್ತೆ. ಹಾಗೆ ನಾವು ಎಷ್ಟೋ ಜನ ಏನು ಮಾಡ್ತೀವಿ, ಯೂಶ್ವಲಿ ಮಕ್ಕಳನ್ನ ಹಾಸ್ಟೆಲಿಗೆ ಹಾಕ್ತೀವಿ. ಆ ಒಂದು ಸ್ಟ್ರೆಸ್ಸಿಂದ, ಪೇರೆಂಟ್ಸನ್ನ ಬಿಟ್ಟು ಇರೋಕ್ಕೆ ಆಗಲ್ಲ ಅನ್ನೋ ಸ್ಟ್ರೆಸ್ಸಿಂದನೂ ಮಕ್ಕಳು ಈ ಥರ ಮಾಡ್ತಾರೆ. ಹಾಗೆ ಇನ್ಸಫಿಷಿಯೆಂಟ್ ಆಫ್ ADH ಅಂತಂದರೆ ಲೋ ಲೆವೆಲ್ ಆಫ್ ಆ್ಯಂಟಿ ಡೈಯುರೆಟಿಕ್ ಹಾರ್ಮೋನ್ ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಆ ಥರ ಮಕ್ಕಳಲ್ಲೂ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಇನ್ನೊಂದು ಮೇನ್ ಕಾರಣ ಏನಂದರೆ UTI, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಇದ್ದಾಗೂ ಮಕ್ಕಳು ಈ ಥರ ರಾತ್ರಿ ಹೊತ್ತಲ್ಲಿ ಗೊತ್ತಿಲ್ಲದೆ ಯೂರಿನ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾದರೆ ನಾವು ಮನೆಯಲ್ಲಿ ಅವ್ರನ್ನ ಯಾವ ರೀತಿ ಟ್ರೈನ್ ಮಾಡಬಹುದು, ಮನೆಯಲ್ಲಿ ಏನೆಲ್ಲ ವಿಧಾನಗಳನ್ನ ಯೂಸ್ ಮಾಡಿಕೊಂಡು ನಾವು ಅವ್ರಿಗೆ ಈ ಬೆಡ್ ವೆಟ್ಟಿಂಗ್ನ ಅವಾಯ್ಡ್ ಮಾಡ್ಬೋದು, ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಮೊದಲು ನಾವು ಮನೆಯಲ್ಲಿ ಏನು ಮಾಡಬೇಕಪ್ಪ, ರಾತ್ರಿ ನೀವು ಮಲಗುವ ಮುಂಚೆ, ಅಂದರೆ ಲಿಮಿಟ್ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ. ಲಿಮಿಟ್ ಫ್ಲೂಯಿಡ್ಸ್ ಅಂತಂದರೆ ಬಿಫೋರ್, ಅಂದರೆ ಮಲಗೋಕ್ಕಿಂತ 2 ರಿಂದ 3 ಗಂಟೆಗಳ ಮುಂಚೆನೇ ನೀವು ಏನು ಮಾಡಬೇಕು, ಮಕ್ಕಳಿಗೆ ಒಂದು 2 ತಾಸುಗಳ ಮುಂಚೆ ನೀವು ನೀರನ್ನು ಕೊಡಬಾರ್ದು, ಫ್ಲೂಯಿಡ್ ಏನೂ ಕೊಡಬಾರ್ದು. ಸೊ ಅದು ಒಂದು ಫ್ಲೂಯಿಡ್ ಮೇಂಟೆನೆನ್ಸ್. ಹಾಗೆ ಲಿಮಿಟ್ ಫ್ಲೂಯಿಡ್ ಮೇಂಟೆನೆನ್ಸ್. ನೆಕ್ಸ್ಟ್ ಇನ್ನೊಂದು ಏನು ವಿಧಾನ ಅಂತಂದರೆ ಡಬಲ್ ಓವೈಡಿಂಗ್ ಅಂತ ಹೇಳ್ತೀವಿ. ಪದೇ ಪದೇ ಬಾತ್ರೂಮ್ಸ್ ಯೂಸ್ ಮಾಡ್ತಿರ್ತಾರೆ. ಆದ್ರೂ ನಾವು ಮಲಗುವ ಮುಂಚೆ ಒಂದ್ಸಲಿ ಅವರಿಗೆ ಬಾತ್ರೂಮ್ಗೆ ಕಳಿಸ್ಬಿಟ್ಟೆ ವಾಶ್ರೂಮಿಗೆ ಕಳಿಸಿ ಮಲಗಿಸ್ಬೇಕು. ಇದು ಒಂದು. ನೆಕ್ಸ್ಟು ರೆಗ್ಯುಲರ್ ಆಗಿ ಬೊವೆಲ್ ಮೂಮೆಂಟ್ ಇದೇನೋ ಇಲ್ಲೋ, ಅಂದರೆ ಬೆಳಿಗ್ಗೆ ಮೋಷನಿಗೆ ಹೋಗಿದ್ದಾರೋ ಇಲ್ಲೋ, ಈವ್ನಿಂಗ್ ಒಂದ್ಸಲಿ ಮೋಷನಿಗೆ ಹೋಗಿದ್ದಾರೋ ಇಲ್ಲೋ, ಅದನ್ನು ಅಬ್ಸರ್ವ್ ಮಾಡಬೇಕು. ಮಕ್ಕಳಿಗೆ ಆ ಹ್ಯಾಬಿಟ್ನ ನೀವು ಬಳಸ್ಕೊಳ್ಳಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ನೀವು ಪದೇ ಪದೇ ಸಲಹೆ ಮಾಡ್ತಾ ಇರಬೇಕು. ಹಾಗೆ ಇನ್ನೊಂದು ಏನಂದರೆ ರೀಅಶ್ಯೂರೆನ್ಸ್. ನಾವು ಮಕ್ಕಳಿಗೆ ರಾತ್ರಿ ಅವ್ರು ಸುಸು ಮಾಡಿದರು ಅಂದ ತಕ್ಷಣ ನಾವೇನು ಮಾಡ್ತೀವಿ, ಅವರಿಗೆ ಎದ್ದ ತಕ್ಷಣ ನೋಡು ಮಾಡಿದಿ ಅಂತ ಹೇಳಿ ಅವರಿಗೆ ಸ್ಟ್ರೆಸ್ ಆಗಿ ಫೀಲ್ ಮಾಡಿಸ್ಬಾರ್ದು. ಅವರಿಗೆ ಅದರಲ್ಲಿಂದ ಏನಾಗುತ್ತೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದು, ಪ್ರೀತಿಯಿಂದ ಮಕ್ಕಳಿಗೆ ಅದನ್ನು ಹೇಳೋದ್ರಿಂದ ಮಕ್ಕಳು ಬೆಡ್ ವೆಟ್ಟಿಂಗ್ನ ತುಂಬ ಚೆನ್ನಾಗಿ ಅವಾಯ್ಡ್ ಮಾಡ್ಬೋದು. ಇದೆಲ್ಲ ಮನೆಯಲ್ಲೇ ನೀವು ಮಾಡ್ತಕ್ಕಂಥದ್ದು. ಸೊ ಗೊತ್ತಾಯ್ತಲ್ಲ ನಿಮಗೆ ರೀಸನ್ಸ್ ಏನು, ನಾವು ಮನೆಯಲ್ಲಿ ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡ್ಬೋದಂತ. ಧನ್ಯವಾದಗಳು.